ಒಂದು ಸಲ ICU ಕಡೆ ಸ್ವಲ್ಪ ಹೋಗಿ ಬನ್ನಿ, ಅಥವಾ ಒಂದು ಜನರಲ್ ವಾರ್ಡಿಗೆ ಹೋಗಿ ಬನ್ನಿ. ಹಾಸ್ಪಿಟಲನ್ನು ಸುತ್ತಾಡಿ ಒಂದು 1 ಅವರ್ ಅಥವಾ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ. ದ ರಿಯಾಲಿಟಿ ಆಫ್ ಲೈಫ್ ಇದೆಯಲ್ಲ, ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಒಂದು ಹಾಸ್ಪಿಟಲ್ ಅಂತ ಹೇಳಿದರೆ ಬಿಲ್ ಪೇಮೆಂಟ್ ಮಾಡಲಿಕ್ಕೆ ಕಷ್ಟ ಆಗೋದು. ಹೆಲ್ತಲ್ಲಿ ನಾನು ಬದುಕಬೇಕು ಹೇಳುವಂತಹ ಒಂದು ಎಗ್ರೆಷನ್ ಅವರಿಗಿದೆ. ಬಟ್ ದೇವರು ಅದು ಯಾಕೆ ಕೆಲವರಿಗೆ ಆ ರೀತಿ ಮಾಡ್ತಾರೆ ಗೊತ್ತಾಗಲ್ಲ. ಅಸಹಾಯಕರಾಗಿರ್ತಾರೆ. ಅವರಿಗೆ ದುಡ್ಡಿನ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ದುಡ್ಡಿದ್ರೂ ಕೂಡ ಅವರ ಜೀವನ ಉಳಿಸ್ಲಿಕ್ಕೆ ಕಷ್ಟ ಆಗಿರಬಹುದು, ಅಥವಾ ಅಲ್ಲಿ ಒಂದು ವೇಟ್ ಮಾಡುವಂಥದ್ದು, ಅಥವಾ ಡಿಸ್ಚಾರ್ಜ್ ಹೇಳುವಂತಹ ಒಂದು ಪದ ಅವರ ಕಿವಿಗೆ ಬೀಳುವಂಥದ್ದಾಗಿರ್ಬೋದು, ಅಥವಾ ಆ ಆ್ಯಂಬುಲೆನ್ಸ್ ಸೌಂಡನ್ನು ಇನ್ನು ಬದುಕಲಿ ನಾನು ಕೇಳಲೇಬಾರ್ದು ಹೇಳುವಂತಹ ಒಂದು ಮನೋಭಾವನೆ ಆಗಿರ್ಬೋದು. ಇದೆಲ್ಲವೂ ಕೂಡ ಕೆಲವೊಂದು ಟೈಮಲ್ಲಿ ನಿಮ್ಮ ಲೈಫಲ್ಲಿ ಯಾವ ಪ್ರಾಬ್ಲಮ್ ಇದ್ದರೂ ಕೂಡ, ಎಸ್ ನನ್ನದು ಯಾವುದು ಪ್ರಾಬ್ಲಮ್ ಅಲ್ಲ, ಹೆಲ್ತ್ ಇದ್ರೇ ಒಳ್ಳೆಯದು. ಹೆಲ್ತ್ ಈಸ್ ವೆಲ್ತ್. ನನ್ನ ಮೆಂಟಲ್ ಪೀಸ್ ಮತ್ತು ಫಿಸಿಕಲ್ ಆಗಿ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಿದರೆ ಅದುವೇ ದೊಡ್ಡದಾಗಿರುವಂತಹ ಅಸ್ತ್ರ ನಿಮ್ಮ ಬದುಕಲ್ಲಿರುವಂಥದ್ದು. ಎಲ್ಲವೂ ಸೈಡ್ಗಿಡಿ, ಇದನ್ನು ನೀವು ವರ್ಕೌಟ್ ಮಾಡಿದರೆ ಅದರಿಂದ ಎಲ್ಲವನ್ನು ಕೂಡ ನೀವು ಅರ್ನ್ ಮಾಡ್ಬೋದು. ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರ ತನಕ, ಹಿರಿಯರ ತನಕ ಹೆಲ್ತ್ ಚೆನ್ನಾಗಿದೆ ಅಂತ ಹೇಳಿದರೆ, ನಿಮ್ಮ ಮೆಂಟಲ್ ಪೀಸ್ ಚೆನ್ನಾಗಿದೆ, ನಿಮ್ಮ ಫಿಸಿಕಲ್ ಹೆಲ್ತ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ ನೀವು ಏನು ಮಾಡಬಹುದು? ಅರ್ನ್ ಮಾಡ್ಬೋದು. ಹಣ ಆಟೋಮೆಟಿಕ್ ಆಗಿ ಬರುತ್ತೆ ಅಲ್ವಾ?